ಸರ್ಕಾರಿ ನೌಕರರ ಸಂಘದ ನೌಕರರಿಗೆ ಹಿತ ರಕ್ಷಣೆ ಮಾತ್ರ ಅಲ್ಲ, ಸಾರ್ವಜನಿಕರ ಹಿತ ಕೂಡ ಅದರಲ್ಲಿ ಅಡಗಿದೆ ಸರ್. ನಿಮ್ಮ ಒಂದು ಸಂಘಟನೆಯಿಂದ ಹೆಚ್ಚು ಜನಪ್ರಿಯಗೊಳಿಸೋದಕ್ಕೋಸ್ಕರ ಜನಸಾಮಾನ್ಯರಿಗೆ ಯಾವ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಿ? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರು ಅಂತ ಹೇಳಿದ್ರೆ ಕಾರ್ಯಾಂಗ ಕ್ಷೇತ್ರದ ಒಂದು ಭಾಗ. ಹ್ಮ್. ಈಗ ಹೆಂಗೆ ಶಾಸಕರು, ಜನಪ್ರತಿನಿಧಿಗಳು ಸರ್ಕಾರ ಕಾನೂನುಗಳನ್ನು ಮಾಡುತ್ತೆ, ಆ ಕಾನೂನುಗಳನ್ನು ಫೀಲ್ಡಲ್ಲಿ ಎಕ್ಸಿಕ್ಯೂಟ್ ಮಾಡುವಂಥ ಕೆಲಸ, ಮತ್ತು ಸರ್ಕಾರ ಕಾಲಕಾಲಕ್ಕೆ ಸೂಚಿಸುವಂಥ ಸೇವೆಗಳನ್ನು, ಯೋಜನೆಗಳನ್ನು ಕಾರ್ಯಗತಗೊಳಿಸುವಂಥ ಕೆಲಸವನ್ನು ಮಾಡುವಂಥ ವರ್ಗ ಸರ್ಕಾರಿ ನೌಕರು. ಅದು ಕಾರ್ಯಾಂಗ ಕ್ಷೇತ್ರದ ವರ್ಗ. ಸರ್ಕಾರಿ ನೌಕರು ತಮಗೆ ಗೊತ್ತಿದೆ, ಯಾವುದೇ ಸರ್ಕಾರಗಳಿರಲಿ, ಆ ಸರ್ಕಾರಗಳು ಕಾಲಕಾಲಕ್ಕೆ ಅವ್ರಿಗೆ ಅಂದ್ಕೊಂಡಂಥ ಜನಪರ ಯೋಜನೆಗಳನ್ನು, ಕಲ್ಯಾಣದ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂಥ ತಮ್ಮ ಗಮನದಲ್ಲಿದೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಕೆಲಸ ಮಾಡುವಂಥ ಕೆಲಸವನ್ನು ಮತ್ತು ಕಟ್ಟಕಡೆ ಸಾಮಾನ್ಯ ವ್ಯಕ್ತಿಗೆ ತಲುಪಿಸುವಂಥ ಕೆಲಸವನ್ನು ಇವತ್ತು ಕಾರ್ಯಾಂಗ ಕ್ಷೇತ್ರದ ನೌಕರ ವರ್ಗ ಮಾಡ್ತಾ ಇದೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಜವಾಬ್ದಾರಿ ಕೂಡ ತುಂಬ ಇದೆ. ಈ ನಾಡು ಕಟ್ಟುವ, ನಾಡು ಉಳಿಸುವ, ನಾಡು ಬೆಳೆಸುವ, ಮತ್ತು ಈ ನಾಡಿನಲ್ಲಿರುವಂಥ ಶ್ರೀಸಾಮಾನ್ಯ ನಾಗರಿಕನ ನೆಮ್ಮದಿಯ ಬದುಕಿನ ವಿಚಾರದಲ್ಲಿ ಸರ್ಕಾರಿ ನೌಕರ ಪಾತ್ರ ಅನನ್ಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.